ಹಲೋ ನಮಸ್ತೆ ಸ್ಟೂಡೆಂಟ್ಸ್, ನಾನು ನಿಖಿಲೇಶು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಓವರಾಲ್ ಆಗಿ ಎವ್ರಿ ಇಯರು ಎಷ್ಟು ಸ್ಟೂಡೆಂಟ್ಸ್ಗಳು ಇನ್ಕ್ರೀಸ್ ಆಗಿದ್ದಾರೆ, ಎಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ, ಎಷ್ಟು ಸೀಟ್ಸ್ಗಳು ವೇಕೆಂಟ್ ಇದ್ದಿತ್ತು ಎವ್ರಿ ಇಯರ್ CET ಕಾಮಿಡಿಕೆಯಲ್ಲಿ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೇನೆ ಸ್ಟೂಡೆಂಟ್ಸ್. ಆಯಿತಾ? ಯಾಕಂದರೆ ಒಂದಿಷ್ಟು ಕ್ಲಾರಿಟಿಗಳು ನಿಮ್ಗೆ ಸಿಗಬೇಕಲ್ಲ. ಈ ವರ್ಷ ಕಟ್ ಆಫ್ ರ್ಯಾಂಕ್ ಯಾಕೆ ಇನ್ಕ್ರೀಸ್ ಆಗುತ್ತೆ, ಅದಕ್ಕೆಲ್ಲದಕ್ಕೂ ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೇನೆ. ಅದಕ್ಕೂ ಮುಂಚೆ ಸ್ಟೂಡೆಂಟ್ಸು, ನಮ್ಮ ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ KCET 2024 ಮತ್ತು ಕಾಮಿಡಿಕೆ 2024ನ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಯಾರಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ, ಏಕಲವ್ಯ 2024 ಈ ಗ್ರೂಪ್ಗೆ ನೀವು ಜಾಯ್ನ್ ಆಗಬೇಕು ಅಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ. ನಿಮಗೆ 1-to-1 ಪರ್ಸನಲ್ ಕೌನ್ಸಿಲಿಂಗ್ ಕೊಡ್ತೇವೆ ನಾವು. ಆಯಿತಾ? 1-to-1 ಪರ್ಸನಲ್ ಕೌನ್ಸಿಲಿಂಗ್ ಓವರ್ ದ ಕಾಲ್ ಮಾಡಿ ನಿಮಗೆ ಗೈಡ್ ಮಾಡ್ತೇವೆ. ಓಕೆ? ಸೊ ಇವಾಗ ನಿಮಗೆ ಫಸ್ಟ್ ಪರ್ಸನಲ್ ಕೌನ್ಸಿಲಿಂಗ್ ತುಂಬ ಪ್ಯಾಕ್ ಆಗಿರ್ಲಿಕ್ಕೆ ಹೋಗಿ ಸ್ವಲ್ಪ ನಿಮಗೆ ಪರ್ಸನಲ್ ಕೌನ್ಸಿಲಿಂಗ್ ಟೈಮಲ್ಲಿ ಏನೇನು ಡೌಟ್ಸ್ ಇದೆ ಅದನ್ನು ಕೇಳ್ಬೋದು. ಅದಾದ ನಂತರ ಒನ್ಸ್ ಆಫ್ಟರ್ ಪರ್ಸನಲ್ ಕೌನ್ಸಿಲಿಂಗು ಮಧ್ಯೆ ಬರೋ ಡೌಟ್ಸ್ಗಳನ್ನು ನೀವು ಮೆಸೇಜ್ ಹಾಕ್ಬೋದು, ಕಾಲ್ ಮಾಡಿ ಕೂಡ ಕ್ಲಾರಿಟಿನ ತಗೊಳ್ಬೋದು. ಆಯಿತಾ? ಯಾರಾದರೂ ಜಾಯ್ನ್ ಆಗಬೇಕು ಅಂತಿದ್ರೆ ನಂಬರ್ಗೆ ಮೆಸೇಜ್ ಹಾಕಿ. 500 ರೂಪೀಸ್ ಫೀಸ್ ಇರುತ್ತೆ ಸ್ಟೂಡೆಂಟ್ಸ್. ಓಕೆ? ಈಗ ನೋಡಿ, ನಿಮಗೆ ನಾನು ಫಸ್ಟಿಗೆ 2022-23 ಅಕಾಡೆಮಿಕ್ ಇಯರ್ 2022-23 ಬಗ್ಗೆ ಮಾತಾಡ್ತಾ ಇರೋದು. ಇದು ನಾನು ಅಕಾಡೆಮಿಕ್ ಇಯರ್ 2022-23 ಓಕೆ, ಟೋಟಲ್ ಆಫ್ ಎಷ್ಟು ಸೀಟ್ಸ್ ಇದ್ದಿತ್ತು ಅಂತ ಹೇಳ್ತಾ ಇರೋದು. 22-23 ಅಂದರೆ 2022, ಅದಾದಮೇಲೆ 23ಇಂದ 24, 24ಇಂದ 25 ಈ ಇಯರ್ ಆಗುತ್ತೆ. ಓಕೆ? ಅಕಾಡೆಮಿಕ್ ಇಯರ್ 2022-2023 ಆ ವರ್ಷದಲ್ಲಿ ನಮ್ಮ ಕರ್ನಾಟಕದಲ್ಲಿ ಇದ್ದಂಥ ಸೀಟ್ಸ್ಗಳು 1,14,210 ನಂಬರ್ ಆಫ್ ಸೀಟ್ಸ್. ಕರ್ನಾಟಕದಲ್ಲಿ ಇದ್ದಂಥ ಸೀಟ್ಸ್ಗಳು 1,14,210. ಅದರಲ್ಲಿ 54,306 ಗೌರ್ನಮೆಂಟ್ ಅಂಡರ್ ಬರುತ್ತೆ, ಗೌರ್ಮೆಂಟ್ ಕೋಟಾ. ಅರ್ಥ ಆಯ್ತಾ? 54,306. 25,768 ಕಾಮಿಡಿಕೆ ಥ್ರೂ ಹೋಗಿತ್ತು. 25,768 ಕಾಮಿಡಿಕೆ ಕೋಟಾ. ಅದರಲ್ಲಿ ಮತ್ತೆ 33,962 ಮೈನಾರಿಟಿ ಇಂಜಿನಿಯರಿಂಗ್ ಕಾಲೇಜ್ ಇದೆ. 4,600 ಇದು ಮೈನಾರಿಟಿಗೆ. 4,607 SNQ ಕೋಟಾ, ಸೂಪರ್ ನ್ಯೂಮರರಿ ಕೋಟಾ. ಇದು 2022 ಮತ್ತು 23 ಟೋಟಲ್ ಇದ್ದಂಥ ಸೀಟ್ಸ್ಗಳೆಷ್ಟು? 1,14,210 ಸ್ಟೂಡೆಂಟ್ಸು. ಟೋಟಲ್ ಇದ್ದಂಥ ಸೀಟ್ಗಳು 1,14,210. ಗೌರ್ನಮೆಂಟ್ 54,000, ಕಾಮಿಡಿಕೆಗೆ 25,000, ಮೈನಾರಿಟಿಗೆ 34,000 ಅರೌಂಡ್, SNQಗೆ 4,607. ಆಯಿತಾ? ಸೊ ಪ್ರತಿ ಇಯರ್ಗಿಂತ ಎವ್ರಿ ಇಯರು ಸೀಟ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದೆ. ಓಕೆ? ಎವ್ರಿ ಇಯರ್ ಸೀಟ್ಗಳು ಇನ್ಕ್ರೀಸ್ ಆಗ್ತಾ ಇದೆ. ಸೊ ಅಂದರೆ ಏನು ಗೊತ್ತುಂಟು, ಅಲ್ಲಿ ಗೌರ್ಮೆಂಟ್ ಕಾಲೇಜ್ ಇರ್ಬೋದು, ಗೌರ್ನಮೆಂಟ್ ಕೋಟಾ ಇರ್ಬೋದು, ಇನ್ಕ್ರೀಸ್ ಆಗ್ತಾ ಇದೆ. ಓಕೆ? ಸೊ ಇದೊಂದು ನಿಮಗೆ ಎವ್ರಿ ಇಯರ್ ಬೇಕಾಗತ್ತೆ. ಅಂದರೆ ನಿಮಗೆ ಎಷ್ಟೆಷ್ಟು ಸೀಟ್ಸ್ಗಳು ಇನ್ಕ್ರೀಸ್ ಆಗುತ್ತೆ, ಎಷ್ಟೆಷ್ಟು ಸೀಟ್ಗಳು ಇದಾಗುತ್ತೆ, ಅದು ವೆರಿ ವೆರಿ ಇಂಪಾರ್ಟೆಂಟ್. ಅದಾದ ನಂತರ ಈಗ ಇಲ್ಲಿ ನಿಮಗೆ ಬೇಕಾಗಿರೋದು ಏನಂತ ಕೇಳಿದರೆ, 2022-23 ಎಷ್ಟು ಸ್ಟೂಡೆಂಟ್ಸ್ಗಳು ಇದ್ದಿದ್ರು ಅಂತ ಕೇಳಿದರೆ, ಎಷ್ಟು ಸ್ಟೂಡೆಂಟ್ಗಳು KCETಯನ್ನು ಬರೆದಿದ್ರು ಅಂತ ಕೇಳಿದರೆ 1.71 ಲ್ಯಾಕ್. ಇಲ್ಲಿ ನೋಡಿ, ಇದು ವೆರಿ ವೆರಿ ಇಂಪಾರ್ಟೆಂಟ್. 2022-23 1.71 ಲ್ಯಾಕ್ ಸ್ಟೂಡೆಂಟ್ಸ್ಗಳು KCET ಬರೆದಿದ್ರು. ಇದ್ದಂಥ ಸೀಟು 1,14,210. ಆಯಿತಾ? ಇದು 2022-23. ಅದೇ ನಿಮ್ಮ 2023-24 ಲಾಸ್ಟ್ ಇಯರ್ನ ಡೇಟಾ ಇದು. 23-24 ನಿಮಗೆ 2.74 ಲ್ಯಾಕ್ ಸ್ಟೂಡೆಂಟ್ಸ್ಗಳು ಎಕ್ಸಾಮ್ ಬರೆದಿದ್ರು. ಇದು ಅಂದರೆ ರಿಜಿಸ್ಟರ್ ಆಗಿದ್ದು, ಇದು ಮಾಡಿ ರಿಜಿಸ್ಟರ್ ಆಗಿ KCETಗೆ ಎಕ್ಸಾಮ್ ಬರೆದಿದ್ದು. ಓಕೆ? ಸೊ 2023-24 ಅರೌಂಡು 2.74 ಲ್ಯಾಕ್ ಸ್ಟೂಡೆಂಟ್ಸ್ಗಳು ಎಕ್ಸಾಮನ್ನು ಬರೆದಿದ್ದಾರೆ. ಆಯಿತಾ? ಸೊ ಅಂದರೆ ನಾವು ಹೇಳೋದಾಗಿದ್ದರೆ ಇಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ಗಳು ಇರಲಿಲ್ಲ, ಸೀಟು ಕೂಡ ಕಡಿಮೆ ಇದ್ದಿತ್ತು. ಇಲ್ಲಿ ಜಾಸ್ತಿ ಸ್ಟೂಡೆಂಟ್ಸ್ಗಳು ಇದ್ದಾರೆ. ಆಯಿತಾ? ಮತ್ತೊಂದು 2023 ಈ ಇದರಲ್ಲಿ ಯಾವುದು ಗೌರ್ನಮೆಂಟ್ ಸೀಟು 68,793 ಅನ್ನೋದು ಗೌರ್ನಮೆಂಟ್ ಸೀಟ್ ಆಗಿತ್ತು. ಓಕೆ? 2023 ನಾನು ಹೇಳ್ತಾ ಇರೋದು ಗೌರ್ನಮೆಂಟ್ ಸೀಟ್ ಆಗಿತ್ತು. ಇದರಲ್ಲಿ ಆ ಸೀಟ್ ಮ್ಯಾಟ್ರಿಕ್ಸ್ನ ಪ್ರಕಾರ ಅವರು ಗೌರ್ನಮೆಂಟ್ ಸೀಟು ಅದಿಷ್ಟ ಆಗಿರುತ್ತಲ್ಲ, ಇದರಲ್ಲಿ ನಿಮಗೆ KE ಥ್ರೂ ಅದು ಹೋಗುತ್ತೆ. ಓಕೆ? ಆಯಿತಾ? ಇದರಲ್ಲಿ ನೋಡಿ, ನಂಬರ್ ಆಫ್ ಸ್ಟೂಡೆಂಟ್ಸ್ ನೋಡಿ 2.74 ಲ್ಯಾಕ್ಸ್. 68,793 ಗೌರ್ನಮೆಂಟ್.
ಹಾಗಾದರೆ ಟೋಟಲ್ ಸೀಟ್ಸ್ ಎಷ್ಟಿದ್ದಿತ್ತು? 1,24,551 ಟೋಟಲ್ ಸೀಟ್ಸ್ ಇದ್ದಿತ್ತು. ಆಯಿತಾ? ನಂಬರ್ ಆಫ್ ಸ್ಟೂಡೆಂಟ್ಸು ಇನ್ಕ್ರೀಸ್ ಆಗಿದ್ದಾರೆ, 10,000 ಸೀಟ್ಸು ಇನ್ಕ್ರೀಸ್ ಆಗಿದೆ. ಅದರಲ್ಲಿ ಗೌರ್ಮೆಂಟ್ ಕೋಟ 68,793. ಆಯಿತಾ? ಇಲ್ಲಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಂತ ಕೇಳಿದರೆ 2021 ಅಂದರೆ 22-23 ಅಂದರೆ ಇದರಿಂದ ಹಿಂದಿನ ವರ್ಷ ಎವ್ರಿ ಇಯರ್ ಮೋರ್ ದ್ಯಾನ್ 10,000 ಸೀಟ್ಸ್ಗಳು ವೇಕೆಂಟ್ ಆಗಿ ಉಳಿತಾ ಇದೆ ಸ್ಟೂಡೆಂಟ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಇದರಲ್ಲಿ ನಿಮಗೆ ವೇಕೆಂಟ್ ಆಗಿ ಉಳಿಯೋದು ತುಂಬ ಇಂಪಾರ್ಟೆಂಟ್. ಯಾಕಂತ ಕೇಳಿದರೆ ಲಾಸ್ಟ್ ಇಯರ್ ಏನು ಹೇಳ್ತಾರೆ ಗೊತ್ತುಂಟಾ? 10,000 CET ಸೀಟ್ಸ್ಗಳು ಉಳಿದಿತ್ತು ಆ್ಯಂಡ್ 10,000 ಕಾಮಿಡ್-ಕೆ ಸೀಟ್ಸ್ಗಳು ಉಳಿದಿತ್ತು. 10,000 CET ಸೀಟ್ಸ್ಗಳು, 10,000 ಕಾಮಿಡ್-ಕೆ ಸೀಟ್ಸ್, ನಿಯರ್ಲಿ ಇಷ್ಟು ಸೀಟ್ಸ್ಗಳು ವೇಕೆಂಟ್ ಆಗಿ ಉಳಿದಿತ್ತು. ಯಾವಾಗ? 2023-24 ಈ ವರ್ಷ 2024-25 ಸೀಟ್ ಮ್ಯಾಟ್ರಿಕ್ಸ್ನ ಪ್ರಕಾರ ಈ ವರ್ಷ ಬಂದಿರೋ ಸೀಟ್ಗಳು 1,32,309. KCET ಸೀಟ್ ಇನ್ಕ್ರೀಸ್ ಆಗಿದೆ, ಅರೌಂಡ್ 8,000 ಇನ್ಕ್ರೀಸ್ ಆಗಿದೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಕೂಡ ಈ ವರ್ಷ ಇನ್ಕ್ರೀಸ್ ಆಗಿದ್ದಾರೆ. ನಂಬರ್ ಆಫ್ ಸ್ಟೂಡೆಂಟ್ಸ್ ಕೂಡ ಈ ವರ್ಷ ಅರೌಂಡ್ ಅಟೆಂಡ್ ಆಗಿದ್ದಂಥ ಸ್ಟೂಡೆಂಟ್ಸ್ಗಳು ಎಷ್ಟು ಅಂತ ಕೇಳಿದರೆ ಅರೌಂಡ್ 3.2 ಲ್ಯಾಕ್ ಪ್ಲಸ್ ಸ್ಟೂಡೆಂಟ್ಗಳು ಅಟೆಂಡ್ ಆಗಿದ್ದಾರೆ. ಅಂದರೆ ನಂಬರ್ ಆಫ್ ಸೀಟ್ಸು ಇನ್ಕ್ರೀಸ್ ಆಗ್ತಾ ಇದೆ, ನಂಬರ್ ಆಫ್ ಸ್ಟೂಡೆಂಟ್ಸು ಇನ್ಕ್ರೀಸ್ ಆಗ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಇದು 1,32,309. ಟೋಟಲ್ ಎಷ್ಟು ಕಾಲೇಜಸ್ ಇದೆ? 245 ಇಂಜಿನಿಯರಿಂಗ್ ಕಾಲೇಜಸ್ ಇದೆ. ಇದೆಲ್ಲದು ಇದಾಗುತ್ತೆ. ಇದರಲ್ಲಿ ಏನಂತ ಕೇಳಿದರೆ 62,930 ಗೌರ್ಮೆಂಟ್ ಕೋಟಾ ಹೋಗುತ್ತೆ, ಗೌರ್ಮೆಂಟ್ ಸೀಟ್ ಆಗುತ್ತೆ. ಕಾಮಿಡ್-ಕೆಯಲ್ಲಿ 28,656 ಕಾಮಿಡ್-ಕೆಗೆ ಹೋಗುತ್ತೆ. ಇನ್ನು 5,155 SNQ ಕೋಟಾ ಹೋಗುತ್ತೆ. ಇದು ಓಕೆ. ಸೊ ಇದು ಇಂಪಾರ್ಟೆಂಟ್. 5,100 ಇದು ಈ ವರ್ಷದ ಡೇಟಾ ಬಗ್ಗೆ ಹೇಳ್ತಾ ಇರೋದು. 1,32,309 245 ಕಾಲೇಜಸ್ ಇದೆ. ಗೌರ್ಮೆಂಟ್ ಸೀಟು 62,930. ಓಕೆ, ಅಂದರೆ ಈ ವರ್ಷ ಅರೌಂಡ್ 7,758 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ವೆರಿ ಇಂಪಾರ್ಟೆಂಟ್. 7,758 ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಓಕೆ, ಸೊ ಅಂದರೆ ಲಾಸ್ಟ್ ಇಯರ್ ನಿಮಗೆ ಗೌರ್ಮೆಂಟ್ ಕೋಟಾದಿಂದ ಇದ್ದದಕ್ಕಿಂತ ಈ ವರ್ಷ ಜಾಸ್ತಿ. ಲಾಸ್ಟ್ ಇಯರ್ ಆ್ಯಕ್ಚುಲಿ ಇದು 68 ಅಲ್ಲ ಸ್ಟೂಡೆಂಟ್ಸ್, ಇದು 58,000 ಇದ್ದಿತ್ತು. ಈ ವರ್ಷ ಅದು 62,000 ಗೌರ್ಮೆಂಟ್ ಸೀಟ್ಸ್ಗಳು ಇನ್ಕ್ರೀಸ್ ಆಗಿದೆ. ಆಯಿತಾ? ಸೊ ಈಗ ಇದಿಷ್ಟು ನಿಮ್ಮದು ಸೀಟ್ಸ್ ಇನ್ಕ್ರೀಸ್ ಆಗಿರೋದು. ಪ್ರತಿ ವರ್ಷ ಕೂಡ ಸೀಟ್ಸ್ ಇನ್ಕ್ರೀಸ್ ಆಗ್ತಾ ಇದೆ. ಹೇಗೆ ನಂಬರ್ ಆಫ್ ಸ್ಟೂಡೆಂಟ್ಸ್ಗಳು ಇನ್ಕ್ರೀಸ್ ಆಗ್ತಾ ಇದ್ದಾರೆ, ಅದೇ ರೀತಿ ಸೀಟ್ಸು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ಇಲ್ಲೆಲ್ಲ ನಂಬರ್ ಆಫ್ ಸ್ಟೂಡೆಂಟ್ಸ್ 1.71 ಲ್ಯಾಕ್ಸ್ ಇದ್ದಿದ್ರು. ಆಮೇಲೆ ನಂಬರ್ ಆಫ್ ಸ್ಟೂಡೆಂಟ್ಸ್ 2,74,000 ಆದರು. ಈ ವರ್ಷ ಅರೌಂಡ್ 3.2 ಲ್ಯಾಕ್ಸ್ಗಿಂತ ಜಾಸ್ತಿ ಸ್ಟೂಡೆಂಟ್ಸ್ ಇದ್ದಾರೆ ಆ್ಯಂಡ್ ನಂಬರ್ ಆಫ್ ಸೀಟ್ಸು ಕೂಡ ಇನ್ಕ್ರೀಸ್ ಆಗ್ತಾ ಇದೆ. ಆಯಿತಾ? ಈಗ ಇದಿಷ್ಟು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೇನೆ. ಈಗ ಏನಾಗುತ್ತೆ ಅಂತ ಕೇಳಿದ್ರೆ ಮುಂದಿನ ವೀಡಿಯೋದಲ್ಲಿ, ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಯಾಕೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ನಿಮಗೆ ವಿತ್ ಪ್ರೂಫ್ ಹೇಳ್ತೇನೆ. ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಯಾಕೆ ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ನಾನು 2021, 2022, 2023 ಅಥವಾ ಯಾವುದಾದ್ರೂ 2 ಇಯರ್ಸ್ನ ಡೇಟಾ ಇಟ್ಕೊಂಡು ನಿಮಗೆ ಕಟ್ ಆಫ್ ರ್ಯಾಂಕ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ಎಲ್ಲದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೇನೆ ಸ್ಟೂಡೆಂಟ್ಸ್. ಹೋಪ್ ಇದು ವಿಡಿಯೋ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಎವ್ರಿ ಇಯರ್ ಸೀಟ್ಸು ಕೂಡ ಇನ್ಕ್ರೀಸ್ ಆಗ್ತಾ ಇದೆ ಆ್ಯಂಡ್ ಎವ್ರಿ ಇಯರ್ ಲಾಸ್ಟ್ ಇಯರ್ ಕೂಡ ಅರೌಂಡ್ 20,000 ಸೀಟ್ಸ್ಗಳು ವೇಕೆಂಟ್ ಆಗಿ ಉಳಿದಿತ್ತು. ಥ್ರೂ KCET 10,000, ಥ್ರೂ ಕಾಮಿಡ್-ಕೆ 10,000, 20,000 ಸೀಟ್ಸ್ಗಳು ವೇಕೆಂಟ್ ಆಗಿ ಉಳಿದಿತ್ತು. ಈ ಟೈಮ್ ಅರೌಂಡ್ 10,000 ಸೀಟ್ಸ್, ಅರೌಂಡ್ 8,000 ಸೀಟ್ಸ್ ಇನ್ಕ್ರೀಸ್ ಆಗಿದೆ. ಸೊ ಆ ಲೆಕ್ಕದಲ್ಲಿ ಸೀಟ್ಸ್ ಎಲ್ರಿಗೂ ಸಿಗುತ್ತೆ. ಪ್ಲಸ್ ಏನು ಹೇಳ್ತಾರೆ, ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗುತ್ತೆ. ಕಟ್ ಆಫ್ ರ್ಯಾಂಕ್ ಹೇಗೆ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ನಾನು ಮುಂದಿನ ವೀಡಿಯೋದಲ್ಲಿ ವಿತ್ ಪ್ರೂಫ್ ನಿಮಗೆ ತೋರಿಸ್ತೇನೆ. ಯಾವ್ಯಾವ ಇಯರಲ್ಲಿ, ಯಾವ್ಯಾವ ರೌಂಡಲ್ಲಿ ಎಷ್ಟೆಷ್ಟು, ಯಾವ್ಯಾವ ಕಾಲೇಜಿಗೆ ಎಷ್ಟೆಷ್ಟು ಕಟ್ ಆಫ್ ರ್ಯಾಂಕ್ ಇನ್ಕ್ರೀಸ್ ಆಗಿದೆ, ಈ ವರ್ಷ ಯಾಕೆ ಇನ್ಕ್ರೀಸ್ ಆಗುತ್ತೆ ಅನ್ನೋದನ್ನು ವಿತ್ ಪ್ರೂಫ್ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೇನೆ. ಅದೇ ರೀತಿ ಯಾರಿಗಾದರೂ ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯ 1-to-1 ಏಕಲವ್ಯ 2024 ಗ್ರೂಪ್ಗೆ ಆ್ಯಡ್ ಆಗಬೇಕಂತಿದ್ರೆ ಈ ನಂಬರ್ಗೆ ಮೆಸೇಜ್ ಹಾಕಿ 500 ರೂಪೀಸ್ ಫೀಸ್ ಇರುತ್ತೆ. ಓಕೆ, ಜಾಯ್ನ್ ಆಗೋರು ಆದಷ್ಟು ಬೇಗ ಜಾಯ್ನ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ತುಂಬ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಲ್ಲಿಯವರೆಗೆ ಟೇಕ್ ಕೇರ್, ಲವ್ ಯು ಆಲ್, ಬಾಯ್.